ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಭಗವಂತ ಶ್ರೀಕೃಷ್ಣನ ದಿವ್ಯ ದೇಹದಲ್ಲಿ ಇಡೀ ವಿಶ್ವವನ್ನ ಹೇಗೆ ನೋಡ್ದ ಅನ್ನೋದ್ರ ಬಗ್ಗೆ ಗೀತೆಯ 11ನೇ ಅಧ್ಯಾಯವನ್ನ ಓದಿ ತಿಳ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಮತ್ತೆ ಯಶೋದೆ ಬಾಲರೂಪಿಯಾದ ಭಗವಂತ ಶ್ರೀಕೃಷ್ಣನ ಬಾಯಲ್ಲಿ ಇಡೀ ವಿಶ್ವವನ್ನ ಹೇಗೆ ನೋಡಿದ್ಲು ಅನ್ನುವ ಘಟನೆಯ ಬಗ್ಗೆ ಓದ ಭಾಗದಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಂಡ್ವಿ. ಈಗ ಕಾಕಭೂಷುಂಡಿ ಅವರು ಭಗವಂತ ಶ್ರೀರಾಮನ ಉದರದಲ್ಲಿ ಸಮಸ್ತ ವಿಶ್ವವನ್ನ ಹೇಗೆ ನೋಡಿದ್ರು ಅನ್ನೋದ್ರ ಬಗ್ಗೆ ಒಂದು ಲೀಲೆ ಇದೆ, ಅದನ್ನ ತಿಳ್ಕೊಳ್ಳೋಣ. ಕಾಕಭೂಷುಂಡಿಯವರು ಭಗವಂತ ಶ್ರೀರಾಮಚಂದ್ರನ ಬಾಲಲೀಲೆಯ ಆನಂದವನ್ನ ದೋಚಿಕೊಳ್ತಾ ಇದ್ರು. ಅಂದ್ರೆ ಅವರು ಕಾಗೆಯ ರೂಪದಲ್ಲಿದ್ದರಿಂದ ಬಾಲಲೀಲೆಯನ್ನೆಲ್ಲ ಅವರು ಬಂದು ನೋಡ್ತಾ ಇದ್ರು. ರಾಮ ಇದ್ದಂತಹ ಅರಮನೆಯ ಹತ್ತಿರ ಬಂದು ಅವರು ಆಡ್ತಾ ಇದ್ದಿದ್ದು ಅದೆಲ್ಲ ನೋಡ್ತಾ ಇದ್ರು. ಒಂದು ದಿನ ಬಾಲರೂಪಿ ಶ್ರೀರಾಮ ಏನ್ ಮಾಡ್ದ, ಮೊಣಕಾಲುಗಳ ಮತ್ತೆ ಕೈಗಳ ಬಲದಿಂದ ಕಾಕಭೂಷುಂಡಿ ಅವರನ್ನ ಹಿಡಿಯೋ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಅದು ಕಾಗೆ ಅಲ್ವಾ, ಅವರನ್ನ ಹಿಡಿಯೋದಕ್ಕೆ ಹೋಗೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಆಗ ಅವ್ರೇನ್ ಮಾಡ್ತಾ ಇದ್ರು, ಹಾರಿ ಹಾರಿ ಹೋಗ್ತಾ ಇದ್ರು. ಭಗವಂತ ಅವರನ್ನ ಹಿಡಿಯೋದಕ್ಕೆ ಭುಜವನ್ನ ಚಾಚ್ತಾರೆ. ಕಾಕಭೂಷುಂಡಿ ಹಾರ್ತಾ ಹಾರ್ತಾ ಬ್ರಹ್ಮಲೋಕದವರೆಗೂ ಕೂಡ ಹೋಗ್ತಾರೆ. ಅಲ್ಲಿ ಕೂಡ ಅವರು ಶ್ರೀರಾಮನ ಭುಜವನ್ನ ತನ್ನ ಹಿಂದೆ ಬರ್ತಾ ಇರೋದನ್ನ ನೋಡ್ತಾರೆ. ಅವರಲ್ಲಿ ಮತ್ತೆ ಶ್ರೀರಾಮನ ಭುಜದ ಮಧ್ಯದಲ್ಲಿ 2 ಅಂಗಲ ಅಂತರ ಇರುತ್ತೆ ಅಷ್ಟೇನೆ. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಈ ಭುಜಾನು ಕೂಡ ಅಲ್ಲಲ್ಲೇ ಹೋಗ್ತಾ ಇತ್ತು. ಅಂದ್ರೆ ರಾಮನ ಕೈ ಅಲ್ಲಿವರೆಗೂ ಹೋಗ್ತಿತ್ತು ಅಂತ ಅರ್ಥ. ಎಲ್ಲಿವರೆಗೆ ಅವರ ಗತಿ ಇತ್ತೋ ಅಲ್ಲಿವರೆಗೂ ಕೂಡ ಹೋದ್ರು. ಆದ್ರೆ ಶ್ರೀರಾಮನ ಭುಜ ಹಿಂದೆನೇ ಇತ್ತು. ಅಂದ್ರೆ ಅವರು ತುಂಬಾ ಎತ್ತರ ಕಾರ್ ಬಿಟ್ರೆ ಇವ್ರು ಬರಕ್ಕಾಗಲ್ಲ ಅನ್ನೋ ರೀತಿ ಅವ್ರು ತಪ್ಪಿಸ್ಕೊಂಡು ಹೋಗ್ತಾ ಇದ್ರೆ ರಾಮನ ಭುಜ ಕೂಡ ಅವ್ರ ಹಿಂದೆನೆ ಹೋಗ್ತಾ ಇತ್ತು. ಆಗ ಭೂಷುಂಡಿಯವರು ವ್ಯಾಕುಲರಾಗಿ ಕಣ್ಮುಚ್ಕೊಳ್ತಾರೆ. ಕಣ್ಣು ಬಿಟ್ಟು ನೋಡಿದ್ರೆ ತಾವು ಅಯೋಧ್ಯೆಯಲ್ಲಿರೋದನ್ನ ನೋಡ್ತಾರೆ. ಶ್ರೀರಾಮ ನಕ್ಕಾಗ ಇವರು ತಕ್ಷಣ ಅವರ ಬಾಯಲ್ಲಿ ಪ್ರವೇಶ ಮಾಡ್ತಾರೆ. ಅಂದ್ರೆ ಈಗ ರಾಮ ನಗುತ್ತಾನಲ್ಲ, ತಕ್ಷಣ ಅವ್ರ ಬಾಯಿ ಒಳಗಡೆ ಹೊಟ್ಟೋಗ್ತಾರೆ. ಮುಂದಿನ ವರ್ಣನೆ ಅವರ ಬಾಯಿಂದಾನೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಕಭೂಷುಂಡಿ ಅವರು ಹೇಗೆ ವರ್ಣನೆ ಮಾಡಿದ್ರು ಅನ್ನೋದನ್ನ ಅವ್ರ ಬಾಯಿಂದಾನೇ ಕೇಳಬೇಕು. ತುಳಸಿ ರಾಮಾಯಣದ ಉತ್ತರಕಾಂಡದಲ್ಲಿ ಗರುಡನಿಗೆ ಶ್ರೀರಾಮಚಂದ್ರನ ಮಹಿಮೆಯನ್ನ ಹೇಳಬೇಕಾದ್ರೆ ಕಾಕಭೂಷುಂಡಿ ಅವರು ಹೇಳ್ತಾರೆ, ಹೇ ಪಕ್ಷಿರಾಜ ಕೇಳು, ನಾನು ರಾಮನ ಉದರದಲ್ಲಿ ಅನೇಕ ಬ್ರಹ್ಮಾಂಡಗಳನ್ನ ನೋಡಿದೆ. ಅಲ್ಲಿ ಅನೇಕ ವಿಚಿತ್ರ ಲೋಕಗಳಿದ್ವು. ಅವುಗಳ ರಚನೆ ಒಂದಕ್ಕಿಂತ ಒಂದು ಉತ್ತಮವಾಗಿತ್ತು. ಕೋಟಿ ಕೋಟಿ ಬ್ರಹ್ಮರಿದ್ರು, ಶಿವರು, ಅಗಣಿತ ತಾರಾಗಣ, ಸೂರ್ಯ ಚಂದ್ರರು, ಲೆಕ್ಕವಿಲ್ಲದಷ್ಟು ಲೋಕಪಾಲಕರು, ಯಮ ಮತ್ತೆ ಕಾಲ, ಅಗಣಿತ ವಿಶಾಲ ಪರ್ವತಗಳು, ಎಣಸಕ್ಕಾಗದೇ ಇಲ್ಲ ಅಷ್ಟು ವಿಶಾಲ ಪರ್ವತಗಳು, ಭೂಮಿಯ ಅಸಂಖ್ಯ ಸಮುದ್ರಗಳು, ನದಿ, ಸರೋವರ, ವನಗಳು ಮತ್ತೆ ನಾನಾ ರೀತಿಯ ಸೃಷ್ಟಿಯ ವಿಸ್ತಾರವನ್ನ ನೋಡಿದೆ ನಾನು. ದೇವತೆಗಳು, ಮುನಿಗಳು, ಸಿದ್ಧರು, ನಾಗರು, ಮನುಷ್ಯರು, ಕಿನ್ನರರು ಮತ್ತೆ 4 ರೀತಿಯ ಜಡಚೇತನ ಜೀವರನ್ನು ಕೂಡ ನೋಡ್ದೆ. ಅಂದ್ರೆ ಅಂಡದ, ಶ್ವೇತದ ಅಂತೆಲ್ಲ 4 ರೀತಿಯ ಜೀವಿಗಳು ಉತ್ಪತ್ತಿ ಆಗ್ತಾರಲ್ಲ, ಆ ರೀತಿಯ ಜಡಚೇತನ ಜೀವರನ್ನ ಕೂಡ ನೋಡ್ದೆ ನಾನು. ಹಿಂದೆ ಎಂದೂ ಹೇಳೋದಕ್ಕಾಗದೇ ಇರುವಂತ, ನೋಡೋದಕ್ಕಾಗದೇ ಇರುವಂತ ಮತ್ತೆ ಮನಸ್ಸಿನಲ್ಲಿ ಕಲ್ಪನೆಯನ್ನೂ ಮಾಡೋದಕ್ಕಾಗದೇ ಇರುವಂತ ಎಲ್ಲ ಅದ್ಭುತ ಸೃಷ್ಟಿಯನ್ನು ಕೂಡ ನಾನು ನೋಡಿದೆ. ಅದರ ವರ್ಣನೆನ ನಾನು ಹೇಗೆ ತಾನೇ ಮಾಡೋದಕ್ಕೆ ಸಾಧ್ಯ? ನಾನು ಒಂದೊಂದು ಬ್ರಹ್ಮಾಂಡದಲ್ಲಿ 100 ವರ್ಷಗಳ ತನಕ ಇದ್ದೆ. ಈ ರೀತಿ ನಾನು ಅನೇಕ ಬ್ರಹ್ಮಾಂಡಗಳನ್ನು ಸುತ್ತಿದ್ದೀನಿ. ಪ್ರತಿಯೊಂದು ಲೋಕದಲ್ಲೂ ಕೂಡ ಬೇರೆ ಬೇರೆ ಬ್ರಹ್ಮರಿದ್ದಾರೆ. ಬೇರೆ ಬೇರೆ ವಿಷ್ಣು, ಶಿವ, ಮನು, ದಿಕ್ಪಾಲಕರು, ಮನುಷ್ಯರು, ಗಂಧರ್ವರು, ಭೂತ, ವೈತಾಲ, ಕಿನ್ನರ, ರಾಕ್ಷಸ, ಪಶು, ಪಕ್ಷಿ, ಸರ್ಪ ಮತ್ತೆ ನಾನಾ ಜಾತಿಯ ದೇವತೆಗಳು, ದೈತ್ಯರು ಇದ್ರು. ಅಂದ್ರೆ ಬೇರೆ ಬೇರೆ ರೀತಿಯ ಲೋಕಗಳಲ್ಲಿ ಎಲ್ಲ ರೀತಿಯ ಜೀವರಾಶಿಗಳು ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿ. ಅಲ್ಲಿ ಎಲ್ಲ ಜೀವರು ಕೂಡ ಬೇರೆ ಪ್ರಕಾರದ್ದೇ ಆಗಿದ್ವು. ಅಂದ್ರೆ ಒಂದು ಲೋಕದಲ್ಲಿ ಇದ್ದಂಗೆ ಇನ್ನೊಂದು ಲೋಕದಲ್ಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅರ್ಥ. ಅನೇಕ ಪೃಥ್ವಿ, ನದಿ, ಸಮುದ್ರ, ಸರೋವರ, ಪರ್ವತ ಮತ್ತೆ ಎಲ್ಲ ಸೃಷ್ಟಿಯೂ ಕೂಡ ಅಲ್ಲಿ ಬೇರೆ ಬೇರೆ ರೀತಿಯದ್ದೇ ಆಗಿತ್ತು. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ನಾನು ನನ್ನ ರೂಪವನ್ನ ನೋಡಿದೆ. ಮತ್ತೆ ಅನೇಕ ಅನುಪಮ ವಸ್ತುಗಳನ್ನ ನೋಡಿದೆ. ಪ್ರತಿಯೊಂದು ಭುವನಗಳಲ್ಲೂ ಕೂಡ ಅಯೋಧ್ಯೆ, ಸರಯು ಮತ್ತೆ ಇನ್ನೂ ಬೇರೆ ಬೇರೆ ಪ್ರಕಾರದ ನರನಾರಿಯರು ಕೂಡ ಇದ್ರು. ಅಂದ್ರೆ ಇದೇ
ಅಯೋಧ್ಯೆಯನ್ನು, ಸರಯೂ ನದಿಯನ್ನು, ಎಲ್ಲ ಲೋಕಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿದ್ದದ್ದನ್ನು ನಾನು ನೋಡಿದ್ದೀನಿ. ಅಯ್ಯ ದಶರಥ, ಕೌಸಲ್ಯ, ಭರತ, ಈ ರೀತಿಯ ಬೇರೆ ಬೇರೆ ಸಹೋದರರು ಕೂಡ ಬೇರೆ ಬೇರೆ ರೂಪಗಳಲ್ಲಿದ್ದರು. ನಾನು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ರಾಮಾವತಾರ ಮತ್ತು ಅವನ ಅಪಾರ ಬಾಲಲೀಲೆಗಳನ್ನು ನೋಡ್ತಾ ತಿರುಗದೆ. ಅಂದರೆ ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಅವನು ಒಂದೊಂದು ರೀತಿಯ ಅವತಾರವನ್ನು ಮಾಡ್ತಾ ಇದ್ದ. ರಾಮನೇ ಆಗಿದ್ದರೂ ಕೂಡ ಒಂದೊಂದು ಕಡೆ ಅವನ ರೂಪ ಬೇರೆ ಇತ್ತು, ಮತ್ತು ಅವನ ಅವತಾರಗಳನ್ನು ಎಲ್ಲವನ್ನ ನೋಡ್ತಾ ನಾನು ತುಂಬ ಸಂತೋಷವಾಗಿ ಓಡಾಡ್ಕೊಂಡಿದ್ದೆ. ಆಮೇಲೆ ಹೇಳ್ತಾರೆ, ಹೇ ಹರಿವಾಹನ, ಅಂದರೆ ಆ ವಿಷ್ಣುವಿನ ವಾಹನವಾಗಿರುವಂಥ ಗರುಡನೇ, ನಾನು ಎಲ್ಲವನ್ನ ಬೇರೆ ಬೇರೆಯಾಗಿ ಮತ್ತು ಅತ್ಯಂತ ವಿಚಿತ್ರಗಳನ್ನು ಕೂಡ ನೋಡದೆ ಅಗಣಿತ ಬ್ರಹ್ಮಾಂಡಗಳಲ್ಲಿ ತಿರುಗಾಡಿದೆ. ಆದರೆ ಪ್ರಭು ಶ್ರೀರಾಮಚಂದ್ರನನ್ನು ಬೇರೆ ರೀತಿಯಿಂದ ನೋಡಲಿಲ್ಲ. ಎಲ್ಲ ಕಡೆನೂ ಕೂಡ ಅದೇ ಬಾಲ್ಯ, ಅದೇ ಶೋಭೆ, ಅದೇ ಕೃಪಾಳುವಾದಂಥ ರಘುವೀರ. ಈ ರೀತಿ ಮೋಹರೂಪಿ ಪವನದ ಪ್ರೇರಣೆಯಿಂದ, ಆ ಗಾಳಿಯ ಪ್ರೇರಣೆಯಿಂದ ನಾನು ಭುವನಗಳಲ್ಲಿ ನೋಡ್ತಾ ತಿರುಗ್ತಾ ಇದ್ದೆ. ಅಂದರೆ ಹಾರಾಡ್ಕೊಂಡು ನಾನು ಇದನ್ನೆಲ್ಲ ನೋಡಿದೆ. ಅನೇಕ ಬ್ರಹ್ಮಾಂಡಗಳಲ್ಲಿ ಅಲಿತಾ ಅಲಿತಾ ನನಗೆ 100 ಕಲ್ಪಗಳೇ ಕಳೆದ ಹಾಗಾಯಿತು. ತಿರುಗ್ತಾ ತಿರುಗ್ತಾ ಮತ್ತೆ ನಾನು ನನ್ನ ಆಶ್ರಮಕ್ಕೆ ಬಂದು ಕೆಲ ಕಾಲ ಅಲ್ಲೇ ಕಳೆದೆ. ಮತ್ತೆ ಅಯೋಧ್ಯೆಯಲ್ಲಿ ಪ್ರಭುವಿನ ಅವತಾರವಾಯಿತು ಅಂತ ತಿಳಿದಿದ್ದ ತಕ್ಷಣ ನಾನು ಪ್ರೀತಿಯಿಂದ ಪರಿಪೂರ್ಣನಾಗಿ ತುಂಬ ಸಂತೋಷದಿಂದ ನಾನು ಅಲ್ಲಿಗೆ ಹೋದೆ. ಹೋಗಿ ನಾನು ಹಿಂದೆ ವರ್ಣಿಸಿದ್ನಲ್ಲ ಹಾಗೇನೆ ಜನ್ಮ ಮಹೋತ್ಸವವನ್ನು ನೋಡಿದೆ. ಶ್ರೀರಾಮಚಂದ್ರನ ಉದರದಲ್ಲಿ ನಾನು ಅನೇಕ ಜಗತ್ತುಗಳನ್ನು ನೋಡಿದೆ. ಅವುಗಳ ವಿಚಿತ್ರ ನಿರ್ಮಾಣವನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲಿ ಮತ್ತೆ ಮಾಯಾಪತಿ ಕೃಪಾಳು ಭಗವಂತ ಶ್ರೀರಾಮನನ್ನು ನೋಡಿದೆ. ನಾನು ಮತ್ತೆ ಮತ್ತೆ ವಿಚಾರ ಮಾಡ್ತಾನೆ ಇದ್ದೆ. ನನ್ನ ಬುದ್ಧಿ ಮೋಹರೂಪಿ ಕೆಸರಿನಿಂದ ವ್ಯಾಪ್ತವಾಗಿತ್ತು. ಅಂದರೆ ನನಗೆ ಮೋಹ ಕವಿದಿತ್ತು. ಇದೆಲ್ಲವನ್ನು ನಾನು 2 ಗಳಿಗೆಯಲ್ಲಿ ನೋಡಿದ್ದೀನಿ. ಮನಸ್ಸಿನಲ್ಲಿ ವಿಶೇಷ ಮೋಹ ಉಂಟಾಗದ್ರಿಂದ ನಾನು ಬಳಲಿ ಹೋದೆ. ಅಂದರೆ ನನಗೆ ಯೋಚನೆ ಬಂತು, ಇದೇನು ಹೀಗಾಗಿದೆಯಲ್ಲ, ನಾನು ನಿಜವಾಗ್ಲೂ ಅಂದರೆ 2 ಗಳಿಗೆಯಲ್ಲಿ ಇಷ್ಟೆಲ್ಲ ನೋಡಿದ್ರು ಕೂಡ ನನಗೆ ಮೋಹ ಕವಿದಿದ್ದರ ಕಾರಣದಿಂದ ನನಗೆ ತುಂಬ ಸುಸ್ತಾದಂಗಾಯಿತು. ವ್ಯಾಕುಲನಾದ ನನ್ನನ್ನು ನೋಡಿ ಕೃಪಾಳುವಾದಂತಹ ಶ್ರೀ ರಘುವೀರ ನಕ್ಕು ಬಿಡ್ತಾನೆ. ಹೇ ಧೀರ ಬುದ್ಧಿ ಗರುಡ. ಅವನು ನಕ್ಕಿದ ತಕ್ಷಣ ನಾನು ಮುಖದಿಂದ ಹೊರಗಡೆ ಬಂದೆ. ಆಗಲೂ ಕೂಡ ಶ್ರೀರಾಮಚಂದ್ರ ಬಾಲಕನಾಗಿರೋದನ್ನೇ ನೋಡದೆ ವಿಚಿತ್ರವಾಗಿದೆ ಪ್ರಭುವಿನ ಲೀಲೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ರಾಮಚರಿತ ಮಾನಸದ ಉತ್ತರಕಾಂಡದಲ್ಲಿ ಬರುವಂಥ ಒಂದು ಘಟನೆ ಇದು. ಅಂದರೆ ಭಗವಂತ ನಕ್ಕದಾಗ ಅವನ ಬಾಯಿಯ ಒಳಗಡೆ ಹೋಗಿ ಇಡೀ ಬ್ರಹ್ಮಾಂಡ ಇದನ್ನೆಲ್ಲ ನೋಡಿ ಎಷ್ಟೆಲ್ಲ ಸುತ್ತಾಡ್ತಾರೆ. 100 ಕಲ್ಪಗಳೇ ಕಳೆದೋಯ್ತೇನೋ ಅನ್ನುವಷ್ಟು ಸುತ್ತಾಡಿದ್ದಾರೆ ಅವರು. ಆದರೆ 2 ಗಳಿಗೆಯಲ್ಲಿ ಇದನ್ನೆಲ್ಲ ನೋಡಿರೋದು. ಮತ್ತೆ ಅವರಿಗೆ ಸುಸ್ತಾದಂಗಾದಾಗ ಭಗವಂತ ನಕ್ಕು ಬಾಯಿ ತೆಗಿತಾನಲ್ಲ, ಆಗ ಕಾಕಭೂಷುಂಡಿ ಅವರು ಅವನ ಬಾಯಿಂದ ಹೊರಗಡೆ ಬರ್ತಾರೆ. ಇದು ಕಾಕಭೂಷುಂಡಿಯವರು ಭಗವಂತ ಶ್ರೀರಾಮನ ಉದರದಲ್ಲಿ ಇಡೀ ವಿಶ್ವವನ್ನು ನೋಡಿದಂತಹ ಒಂದು ಘಟನೆಯನ್ನು ತಿಳಿಸಿರುವಂಥದ್ದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.